ಪಿರಿಯಾಪಟ್ಟಣ ತಾಲೂಕಿನ ರಾಮಂದೂರು ಗ್ರಾಮದಲ್ಲಿ ಆರ್ಪಿ ಹೊನ್ನಪ್ಪ ಎಂಬುವರ ಕುಟುಂಬಕ್ಕೆ ಸೇರಿದ ಜಮೀನನ್ನ ಕುಟುಂಬದ ಆರ್ಎಚ್ ಚೆನ್ನಬಸಪ್ಪ ಎಂಬುವರು ಇತರೆ ಸಹೋದರ ಸಹೋದರಿಯರಿಗೆ ತಿಳಿಸದೆ ತಮ್ಮ ಜಮೀನನ್ನು ಅಮೃತೇಶ್ ಎಂಬುವರಿಗೆ ಮಾರಾಟ ಮಾಡಲು ಯತ್ನಿಸಿ ಅಗ್ರಿಮೆಂಟ್ ಮಾಡಿಕೊಟ್ಟಿರುತ್ತಾರೆ. ಈ ವಿಚಾರ ತಿಳಿದ ಕುಟುಂಬದ ಮತ್ತಿತರರು ಅವರ ಪಾಲಿಗಾಗಿ ಪಿರಿಯಾಪಟ್ಟಣದ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ದಾಖಲಿಸಿರುತ್ತಾರೆ. ಜಮೀನು ಪಿತ್ರಾರ್ಜಿತ ಆಸ್ತಿ ಎಂದು ತಿಳಿದ ಅಮೃತೇಶ್ ಎಲ್ಲರ ಸಹಿ ಇಲ್ಲದೆ ರಿಜಿಸ್ಟರ್ ಮಾಡಿಸಿಕೊಳ್ಳದೆ ನ್ಯಾಯಯುತವಾಗಿ ಮಾತ್ರ ನಾನು ಖರೀದಿ ಮಾಡಿಸುವ ಬೇಡಿಕೆಯನ್ನ ಇಟ್ಟಿರುತ್ತಾರೆ. ಈ ಸಂದರ್ಭದಲ್ಲಿ ಚೆನ್ನಬಸಪ್ಪ ಎಂಬುವರು ಮತ್ತೊಬ್ಬ ಬೆಂಗಳೂರಿನ ವಿನಯ್ ಎಂಬುವರಿಗೆ ಆಸ್ತಿಯನ್ನ ಮಾರಾಟ ಮಾಡಿ ರಿಜಿಸ್ಟರ್ ಮಾಡಿಸಿಕೊಟ್ಟಿರುತ್ತಾರೆ. ಈ ವಿಚಾರವಾಗಿ ಅಮೃತೇಶ್ ಸಹ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಇಷ್ಟೆಲ್ಲಾ ಘಟನೆಗಳು ನಡೆಯುತ್ತಿರುವಾಗ ವಿನಯ್ ಎಂಬ ವ್ಯಕ್ತಿಯು ಚೆನ್ನಬಸಪ್ಪನವರ ಮಗ ಕಿರಣ್ ಹಾಗೂ ವೀಣಾ ಎಂಬ ಮಹಿಳೆಯನ್ನ ಜಮೀನಿಗೆ ಕಳಿಸಿ ಜಮೀನಿನಲ್ಲಿ ಅಮೃತೇಶ್ ಮತ್ತಿತರರು ಬೆಳೆದಿದ್ದ ಜೋಳದ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿ ಗಲಾಟೆಗೆ ಪ್ರಚೋದನೆ ಮಾಡಿರುತ್ತಾರೆ. ಅಲ್ಲದೆ ಮಹಿಳೆಯನ್ನ ಮುಂದೆ ಇಟ್ಟುಕೊಂಡು ಇಲ್ಲಸಲ್ಲದ ಆರೋಪ ಮಾಡಿ ಅಮೃತೇಶ್ ಮತ್ತಿತರರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸುವ ಮೂಲಕ ಜಮೀನನ್ನು ತಮ್ಮ ವಶಕ್ಕೆ ಪಡೆಯಲು ಯತ್ನಿಸಿದ್ದಾರೆ. ಅವರು ನಿನ್ನೆ ಬಂದು ನಮಗೆ ಅನ್ಯಾಯ ಆಗ್ತದೆ ಜಮೀನು. ನಾನು ಜಮೀನು ತಗೊಂಡಿದ್ದೆ ರಾಮಂದೂರು ಹೋಬಳಿಲಿ 9 ಎಕರೆ ಜಮೀನು ತಗೊಂಡಿದ್ದೆ. ನಮಗೆ ಅಗ್ರಿಮೆಂಟ್ ಹಾಕ್ಸ್ಕೊಟ್ಟಿದ್ರು ನಮ್ಮ ಸ್ನೇಹಿತರೆ ವಲ್ಲಪ್ಪನವರು. ತಿರ್ಗಿ ಅವರೇ ರಿಪೇಟ್ ಬೇರೆಯವ್ರಿಗೆ ಜಮೀನು ಮಾರವ್ರೆ. ನಮಗೂ ಅವ್ರಿಗೂ ಸಣ್ಣ ಪುಟ್ಟ ಇತಿಹಾಸಕ್ಕೆ ಅವ್ರಿಗೆ ಎತ್ಕಟ್ಟಿ ಈ ಘಟನೆ ಸಂಬಂಧ ಬೆಳೆ ಹಾಳು ಮಾಡಿರುವ ಹಾಗೂ ರೈತರ ಮೇಲೆ ದಬ್ಬಾಳಿಕೆ ಮಾಡಿರುವ ಲ್ಯಾಂಡ್ ಮಾಫಿಯಾಗಳು ಮತ್ತು ಅವರಿಗೆ ಕುಮ್ಮಕ್ಕು ನೀಡುತ್ತಾ ಇರುವ ಸ್ಥಳೀಯ ಕಾಂಗ್ರೆಸ್ ಮುಖಂಡನ ವಿರುದ್ಧ ರೈತ ಸಂಘ ಖಂಡನೆ ವ್ಯಕ್ತಪಡಿಸಿದ್ದು, ಇದು ಮುಂದುವರೆದಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದೆ. ಇನ್ನು ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿರುವ ರೈತರ ಜಮೀನಿಗೆ ಚಿನ್ನದಂತ ಬೆಲೆ ಇದ್ದು ಜಮೀನಿನ ಆಸುಪಾಸಿನಲ್ಲಿ ಲೇಔಟ್ಗಳು ನಿರ್ಮಾಣವಾಗಿರುವ ಬಗ್ಗೆ ಅರಿತಿರುವ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಈ ಜಮೀನು ಪಿತ್ರಾರ್ಜಿತ ಆಸ್ತಿ ಎಂಬ ವಿಚಾರ ತಿಳಿದಿದ್ರೂ ಸಹ ಆತನೇ ಮುಂದೆ ನಿಂತು ಈ ಇಬ್ಬರಿಗೆ ಮಾರಿಸುವ ಹಾಗೂ ಮಾರಿರುವ ಯತ್ನ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳೆ ನಾಶಪಡಿಸಿರುವುದು ಹಾಗೂ ರೈತರ ಮೇಲೆ ಹಲ್ಲೆಗೆ ಮುಂದಾಗಿರುವುದನ್ನು ಪ್ರಶ್ನಿಸಿರುವ ಪತ್ರಕರ್ತನ ಮೇಲೂ ಸಹ ಲ್ಯಾಂಡ್ ಮಾಫಿಯಾ ಸುಳ್ಳು ಪ್ರಕರಣ ದಾಖಲು ಮಾಡಲಾಗಿದ್ದು, ಇದನ್ನು ಪತ್ರಕರ್ತರು ಸಹ ಖಂಡಿಸ್ತಾ ಇದ್ದಾರೆ. ಇನ್ನು ಈ ವೇಳೆ ರೈತ ಸಂಘದ ಮುಖಂಡ ದೇವರಾಜೇಗೌಡ, ಬೆಟ್ಟದ ತುಂಗ ಚಿಕ್ಕೇಗೌಡ, ಹರೀಶ್ ರಾಜಯ್ಯರಸ್, ದಶರಥ, ನಂದಿಪುರ, ಕರುಣಾನಿಧಿ, ಜಮೀನಿನ ವಾರಸುದಾರ ದೀಪು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರತ್, ಟಿವಿ8 ನ್ಯೂಸ್ ಕನ್ನಡ, ಪಿರಿಯಾಪಟ್ಟಣ. ವಿನಯ್ ಮತ್ತೆ ವೀಣಾ ಎಂಬುವರು ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಜಮೀನ ರಿಜಿಸ್ಟರ್ ಮಾಡಿಸ್ಕೊಂಡವ್ರೆ. ಕೋರ್ಟಲ್ಲಿ ಕೇಸ್ ಇದ್ರೂ ಸಹ ರಿಜಿಸ್ಟರ್ ಮಾಡಿಸ್ಕೊಂಡು ಈ ಸ್ಥಳೀಯವಾಗಿ ಬಂದು ಕೆಲವು ಗುಂಡಾಗಳನ್ನ ಕರ್ಕೊಬಂದು ಮಾಡಿರೋಂಥ ಬೆಳೆನ ಇವತ್ತೇನು ಅಮೃತೇಶ್ ಅವರು ಮತ್ತು ರೈತರುಗಳೆಲ್ಲ ಸೇರಿ ಇಲ್ಲಿ ಏನು ಬೆಳೆ ಮಾಡೋರೋ ಈ ಬೆಳೆನ ಅಕ್ರಮವಾಗಿ ಟ್ಯಾಕ್ಟರ್ ತಗೊಬಂದು ಬೆಳೆ ಉತ್ತಾಕಿರೋ ಅಂಥದ್ದನ್ನು ನಮ್ಮ ಗಮನಕ್ಕೆ ತಂದರು. ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಇವರ ಮೂಲ ಏನೇ ಇರಲಿ ಕೋರ್ಟ್ ವ್ಯಾಜ್ಯ ಇದ್ದಾಗ ಬಂದು ಒಬ್ಬ ರೈತ ಬೆಳೆ ಮಾಡಿರೋಂಥ ಬೆಳೆನ ಇವತ್ತು ಟ್ರ್ಯಾಕ್ಟರ್ ಬಂದು ಹೊಲದಲ್ಲಿ ಉತ್ತವ್ರೆ ಅಂತ ಅಂದರೆ ಇದನ್ನು ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಸ್ಥಳೀಯವಾಗಿ ಬಂದು ನಾವು ಪರಿಶೀಲನೆ ಮಾಡಿ